ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಸಿಂದಗಿ ತಾಲೂಕಿನಲ್ಲಿ ಅಂದರೆ ಸಿಂದಗಿ ಪಟ್ಟಣದಲ್ಲಿ ಹಾಡು ಹಗಲೇ ಕಳ್ಳತನ ಆಗಿರುವಂತಹ ಘಟನೆ ನಡೆದಿದೆ. ಇವತ್ತು ಏನು ಭಾನುವಾರ ಅಮಾವಾಸ್ಯೆ ದಿನ ಎಲ್ಲರೂ ಸಹಿತ ಖುಷಿಯ ಸಂದರ್ಭದಲ್ಲಿ ಇದ್ದರೆ, ಬಟ್ ಸಿಂದಗಿ ಪಟ್ಟಣದ ಏನು ವಿದ್ಯಾನಗರ 4ನೇ ಕ್ರಾಸ್ ಇದೆ, ಆ 4ನೇ ಕ್ರಾಸ್ನಲ್ಲಿ ಒಂದು ಕಳ್ಳತನ ನಡೆದಿದೆ. ಈಗೇನು ನನ್ನ ಹಿಂದೆ ನೀವು ಏನು ಮನೆ ನೋಡ್ತಾ ಇದ್ರೆ, ಈ ಮನೆಯಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ, ದರೋಡೆ ಮಾಡಿದ್ದಾರೆ. ಅಂದರೆ ಇದು ಮಧ್ಯಾಹ್ನ 1 ಗಂಟೆ ಸುಮಾರು 1-1:30 ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಕ್ ಬರ್ತಾ ಇದೆ. ಈ ಮನೆಯಲ್ಲಿದ್ದಂಥ ಮಾಲೀಕರು ಏನಿದ್ರು ಅವರು ಊರಿಗೆ ಹೋದ ಸಂದರ್ಭದಲ್ಲಿ ಇದೆಲ್ಲವೂ ನೋಡಿಕೊಂಡು ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಪೊಲೀಸರು ಮತ್ತೆ ಮನೆಯ ಕುಟುಂಬಸ್ಥರು ಈಗೇನು ಹೇಳುವ ಪ್ರಕಾರ, ಅವರ ಮಾಹಿತಿ ಪ್ರಕಾರ ಸರಿಸುಮಾರು ಬರೋಬ್ಬರಿ 8 ತೊಲಿ ಬಂಗಾರ ಮತ್ತೆ 1 ಲಕ್ಷ ರೂಪಾಯಿ, ಅದೇ ರೀತಿ 10 ತೊಲಿ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿದೆ ಅಂತ ತಿಳಿದು ಬಂದಿದೆ. ಅದಕ್ಕೆ ಕುರಿತಂತೆ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಇಲ್ಲೆಲ್ಲ ಏನೇನಾಗಿದೆ, ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಮತ್ತೆ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂತ ಎಲ್ಲ ಕೆಲಸಗಳು ನಡೆದಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಡಾಗ್ ಸ್ಕ್ವಾಡ್ ಸಹಿತ ಬರ್ತಂತ ಹೇಳಿ ಹೋಗಿದ್ದಾರೆ. ಸೊ ಅಂದ್ರೆ ಜನರಿಗೆ ಇದೇನಾಗ್ತಾ ಇದೆ, ಸಿಂದಗಿ ತಾಲೂಕಿನಲ್ಲಿ ಪದೇ ಒಂದಲ್ಲ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳು ನಡೀತಾನೆ ಇದಾವೆ. ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸಗಳನ್ನ ಆಗ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೆಲಸದ ನಿಮಿತ್ತವಾಗಿ, ಇನ್ಯಾವುದೋ ನಿಮಿತ್ತವಾಗಿ ನಾವು ಊರಿಗೆ ಹೋದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳಿಗೆ ಯಾರು ಜವಾಬ್ದಾರರು, ಯಾರು ರಕ್ಷಣೆ ಅನ್ನುವಂಥದ್ದು ಪ್ರಶ್ನೆ ಅವರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಇಲ್ಲಿರುವಂತಹ ಮನೆಗಳಲ್ಲಿ ನೋಡ್ತಾ ಇರೋ ನಾವು ಎಷ್ಟೇ CCTV ಫುಟೇಜ್ ಹಾಕಿದ್ರು ಸಹಿತಾನು ಅಂದ್ರೆ ಕಳ್ಳರು ತಮ್ಮ ಕೈಚಳವನ್ನು ತೋರಿಸಿ ಆ CCTV ಫುಟೇಜ್ ಅವಾಯ್ಡ್ ಮಾಡೋದಾಗಿರ್ಬೋದು, ಮತ್ತೊಂದಿರ್ಬೋದು, ಏನೇ ಆದ್ರೂ ಸಹಿತಾನು ಇಷ್ಟೆಲ್ಲಾ ಜನರು ಇದ್ರು ಸಹಿತಾನು ಮಧ್ಯಾಹ್ನ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡ್ತಾರೆ. ರಾತ್ರಿ ಆಗಿದೆ, ಯಾರು ಇಲ್ಲ, ಎಲ್ಲರೂ ಮಲಗಿದ್ದಾರೆ ಅಂತಂದ್ರೆ ಆ ಮಾತು ಬೇರೆ. ಬಟ್ ಮಧ್ಯಾಹ್ನ ಸಂದರ್ಭದಲ್ಲಿ ಸುಮಾರು 1-1:30 ಸಂದರ್ಭದಲ್ಲಿ ಈ ತರ ಕಳಚಳ ಮಾಡ್ತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ನಾವು ಎಲ್ಲರೂ ಹೋಗ್ಬೇಕಾ, ರಾತ್ರಿ ಬಿಡು ಹಗಲತ್ತೆ ಹೋಗ್ಬೇಕನ್ನೂ ಸಹಿತ ಭಯ ಇದೆ. ಈಗ ನೌಕರಸ್ಥರು ಇರ್ತಾರೆ, ನೌಕರಿಗೆ ಹೋಗ್ತಾರೆ, ಗಂಡ ಹೆಂಡತಿ ಇಬ್ರು ಇರ್ತಾರೆ, ಅವರು ಸಹಿತ ಜಾಬ್ ಹೋಲ್ಡರ್ಸ್ ಇದ್ರೆ ಅವರು ಜಾಬ್ಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನು ಅನ್ನುವಂಥದ್ದು ಈಗ ಸಹಜವಾಗಿ ಬೇರೆ ಅನ್ನೋದು ಕೇಳಿದ್ರೆ, ಇಲ್ಲ ನಿಮ್ಮ ಮನೆಯಲ್ಲಿರುವಂತ ಏನು ಬೆಲೆ ಬಾಳುವ ವಸ್ತುಗಳು ಇದಾವೆ, ನೀವು ಬ್ಯಾಂಕಲ್ಲಿ ಇಡಿ, ಲಾಕರಲ್ಲಿ ಇಡಿ ಅಂತ ಹೇಳ್ತಾರೆ. ಬಟ್ ಕೆಲವು ಸಂದರ್ಭದಲ್ಲಿ ನಮ್ಮ ಉಪಯೋಗಕ್ಕೆ ಬೇಕಾಗ್ತದೆ ಅನ್ನೋ ಕಾರಣಕ್ಕೆ ಕೆಲವರು ಸಹ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಅದಕ್ಕೂ ಸಹಿತ ಇವತ್ತು ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ. 1 ತೊಲಿ ಬಂಗಾರ ತಗೊಳ್ಬೇಕಂದ್ರೆ 1,30,000 ಹೆಚ್ಚು ಇದೆ. ಸೊ ಮಧ್ಯಮ ವರ್ಗದವರು, ಬಡವರು ಏನಾದರೂ ದುಡಿದು ಸಾಲ ಸೋಲ ಮಾಡಿ ಇನ್ಯಾವುದೋ ಕಾರಣಗಳಿಗೆ ತಗೊಂಡಿರ್ತಾರೆ, ತಮಗೆ ಸಾಕಷ್ಟು ಅಥವಾ ಹಣ ಕೂಡಿಟ್ಟು ತಗೊಂಡಿರ್ತಾರೆ. ಈ ರೀತಿಯಾದ ಘಟನೆಗಳು ನಡೆದಾಗ ನಾವು ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಅವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ಇಲ್ಲಿ ಏನು ವಿದ್ಯಾನಗರ 4ನೇ ಕ್ರಾಸ್ ನಲ್ಲಿ ನಡೆದ, ಇಲ್ಲಿ ನಮ್ಮ ಕ್ಲಿನಿಕ್ ಅಂತಿದೆ, ಇವತ್ತು ಭಾನುವಾರ ಇರೋದ್ರಿಂದ ಸೂಟಿ ಇದೆ. ಜನರು ಹೇಳೋ ಪ್ರಕಾರ ಇಲ್ಲಿ ಎವ್ರಿ ಡೇ ಉಳಿದ ಟೈಮ್ ಅಲ್ಲಿ ಅಂದ್ರೆ ವರ್ಕಿಂಗ್ ಡೇಸ್ ಅಲ್ಲಿ ಇರ್ತಾ ಇತ್ತು, ಜನರೆಲ್ಲ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲೆಲ್ಲೋ ಇರ್ತಾ ಇದ್ರು. ಅಂದ್ರೆ ಸುತ್ತಮುತ್ತ ಇಲ್ಲಿ ಸ್ಕೂಲ್ಗಳು ಸಹಿತ ಇದಾವೆ. ಸೊ ಹಾಗಾಗಿ ಆಕ್ಟಿವಿಟಿ ಇರ್ತಿತ್ತು, ಮಕ್ಕಳೆಲ್ಲ ಓಡಾಡೋದು, ಬೇರೆಯವರು ಓಡಾಡೋದ್ರಿಂದ ಜನರಿಗೆ ಗೊತ್ತಾಗ್ತಾ ಇತ್ತು. ಬಟ್ ಇವತ್ತು ಹಾಲಿಡೇಸ್ ಇರೋದ್ರಿಂದ, ಸಂಡೇ ಇರೋದ್ರಿಂದ ಯಾರು ಇರೋದಿಲ್ಲ ಅನ್ನುವಂಥದ್ದು ಫಸ್ಟೇ. ಅಂದ್ರೆ ಇಟ್ ಇಸ್ ಏನಾದ್ರೂ ಪ್ರೀ ಪ್ಲಾನ್ಡ್ ಇದೆ ಅನ್ನುವಂಥದ್ದು ಪ್ರಶ್ನೆ ಸಹಿತ ಕಾಡ್ತಾ ಇದೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದು ಎಲ್ಲೆಲ್ಲವೂ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಹೆಚ್ಚಿನದು ಒಂದು ಏನು ಡಾಗ್ ಸ್ಕ್ವಾಡ್ ಬಂದ್ ಬಳಕೆ ಏನೆಲ್ಲ ಆಗಿದೆ, ಇದರಲ್ಲಿ ಯಾರಿದ್ದಾರೆ, ಇದ್ರ ಲೋಕಲ್ ಅವರು ಇದಾರ ಅಥವಾ ಹೊರಗಿನವರು ಇದಾರ, ಇದಕ್ಕೆ ಎಲ್ಲವೂ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಮುಂದಿನ ತಿಳಿದು ಬರಲಿದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಬೆಂಬಲಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.